ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಎಸ್, ನೀವು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ನಿಂದ ಕಾಯ್ತಾ ಇದ್ದಂತಹ ಆ ದಿನ, ಆ ಕ್ಷಣ ಬಂದೇ ಬಿಟ್ಟಿದೆ. ಎಸ್, ಇವತ್ತು ಜನವರಿ 8ನೇ ತಾರೀಕು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ, ಬರ್ಡೇಗೆ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್ ಅಥವಾ ಟೀಸರ್ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೆಲ ದಿನಗಳ ಹಿಂದೆ ಕೊಟ್ಟಿದ್ದೆ. ಸೊ ಅಫ್ಕೋರ್ಸ್ ಅವತ್ತು ಒಂದು ಗಿಫ್ಟ್ ಅಥವಾ ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿದ್ರು. ಟೀಸರ್, ಒಂದು ಸಣ್ಣ ಸ್ಮಾಲ್ ವಿಡಿಯೋ ಝಲಕ್ ಇವತ್ತು ಬಂದಿದೆ. ಸೊ ಮೇಕಿಂಗ್ ಹೇಗಿದೆ, ಸೊ ಟಾಕ್ಸಿಕ್ ಸಿನಿಮಾದ ಈ ಟೀಸರ್ನಲ್ಲಿ ಏನು ಹೈಲೈಟು, ಸೊ ಬರ್ಡೇಗೆ ಬಂದಿರುವಂತಹ ಈ ಒಂದು ಟೀಸರ್ನ ಸ್ಪೆಷಾಲಿಟೀಸ್ ಏನೇನು, ಪ್ಯಾನ್ ವರ್ಲ್ಡ್ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಟಾಕ್ಸಿಕ್, ಎಸ್ ನಮಗೆಲ್ಲ ಗೊತ್ತು, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. KGF ಆದಮೇಲೆ KGF ಪ್ಯಾನ್ ಇಂಡಿಯಾ ಆಯಿತು. ಸೊ ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಸಿನಿಮಾ. ಸೊ ಅಫ್ಕೋರ್ಸ್ ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಒಂದು ಸಿನಿಮಾವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಅದರ ಮೇಕಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕತೆ, ಯೂನಿವರ್ಸಲ್ ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. KGF ಗೆದ್ದಿದ್ದೆ ಆ ಯೂನಿವರ್ಸಲ್ ಸಬ್ಜೆಕ್ಟಿಂದ. ಅಂದರೆ ಕತೆ ಎಲ್ಲೋ KGFಲ್ಲಿ ನಡೆದರೂ ಕೂಡ ಆ ಹೀರೋ ರಾಕಿ ಅನ್ನುವಂತಹ ಕ್ಯಾರೆಕ್ಟರ್ ಏನಿತ್ತು, ಅದನ್ನು ಅವರು ಆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ ರೀತಿ ಇದೆಯಲ್ಲ, ಅದು ತುಂಬ ಯೂನಿವರ್ಸಲ್ ಆಗಿತ್ತು. ಎಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ ಕನೆಕ್ಟ್ ಆಗುವಂತಹ ಒಂದು ಕ್ಯಾರೆಕ್ಟರ್ ಆಗಿತ್ತು. ಸೊ ಹಾಗಾಗಿ ಏನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ರಿಗೂ ಕೂಡ KGF ಮತ್ತು ಆ ರಾಕಿ ಭಾಯ್ ಕ್ಯಾರೆಕ್ಟರ್ ಒಂದು ರೀತಿ ತುಂಬ ಹತ್ತಿರ ಆಯಿತು, ಕನೆಕ್ಟ್ ಆಯಿತು ಮತ್ತು ತುಂಬ ಇಷ್ಟ ಆಯಿತು. ಸೊ ಆ ಕ್ಯಾರೆಕ್ಟರ್ನಲ್ಲಿದ್ದಂಥ ಆ್ಯಟಿಟ್ಯೂಡ್, ಸ್ಟೈಲ್ ಅದೆಲ್ಲವೂ ಕೂಡ ಇಷ್ಟ ಆಯಿತು. ಸೊ ಒಂದು ಆ್ಯಂಗ್ರಿ ಮ್ಯಾನ್ ಫೇಸ್. ಸೊ ಅದೇ ಸ್ಟೈಲನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. ಎಸ್, ಟಾಕ್ಸಿಕ್ ಅಂದಾಗ ಇಡೀ ದೇಶದಾದ್ಯಂತ ಒಂದು ದೊಡ್ಡ ನಿರೀಕ್ಷೆ ಇದೆ. ಬರೀ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಅಲ್ಲ, ಬಾಲಿವುಡ್ಡಿಂದ ಟಾಲಿವುಡ್, ಕಾಲಿವುಡ್ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಹೇಗೆ ಬರುತ್ತೆ ಅಂತ ಕಾಯ್ತಾ ಇರೋದನ್ನು ನಾವೆಲ್ಲರೂ ಕೂಡ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಬಝ್ ಹೇಗಿದೆ ಅಂತೇಳಿ. ಸ್ವತಃ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಕೂಡ ಯಶ್ ನೀವು ಬೇಗ ಸಿನಿಮಾ ಮಾಡಿ ಅನ್ನುವಂತಹ ಒಂದು ಮಾತನ್ನು ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಯಶ್ ಅವರು ಕ್ರಿಯೇಟ್ ಮಾಡಿರುವಂತಹ ಟ್ರೆಂಡ್, ಆ ಒಂದು ಬಝ್, ಆ ಒಂದು ಕ್ರೇಜ್ ಹೇಗಿದೆ ಅಂತ ನಾವು ನೋಡ್ಬೋದು. ಸೊ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ಹೀರೋ, ಅಫ್ಕೋರ್ಸ್ ಅದೊಂದು ಗೊತ್ತಿದೆ. ಸೊ KVN ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಈ ಎರಡು ಜಂಟಿಯಾಗಿ, ಅಂದರೆ ಯಶ್ ಅವರು ಮತ್ತು KVN ಪ್ರೊಡಕ್ಷನ್ ಅವರು ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಗೀತು ಮೋಹನ್ ದಾಸ್ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇಷ್ಟನ್ನು ಹೊರತುಪಡಿಸಿದರೆ ಇನ್ನೇನನ್ನೂ ಕೂಡ ಇಲ್ಲಿ ಹೆಚ್ಚೇನೇನು ತಂತ್ರಜ್ಞರ ವಿಚಾರವನ್ನು ರಿವೀಲ್ ಮಾಡಿಲ್ಲ. ಮೇಕಿಂಗ್ ವಿಚಾರಕ್ಕೆ ಬರೋದಾದರೆ, ಟಾಕ್ಸಿಕ್, ಯಶ್ ಅವರು ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆ್ಯಕ್ಟರ್. ಸಿನಿಮಾ ಬಗ್ಗೆ ಬಹಳ ಕನಸುಗಳಿದೆ, ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ. ಸೊ 100 ಕೋಟಿ ಬಜೆಟ್ನಲ್ಲಿ KGF ಚಾಪ್ಟರ್ 2 ಮಾಡಿದರು. ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ, ಬಹಳ ಸುಮಾರು 400-450 ಕೋಟಿ ಪ್ರೊಡಕ್ಷನ್ ಕಾಸ್ಟ್ ಅಂತ ಏನು ನಾವು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದನ್ನ ನೋಡಿದಾಗ ಇಲ್ಲಿ 59 ಸೆಕೆಂಡುಗಳ ಗ್ಲಿಮ್ಸ್ನಲ್ಲಿ ನಾವು ಅದನ್ನು ನೋಡೋದಾದರೆ ಮೇಕಿಂಗ್ ನಿಜಕ್ಕೂ ಬಹಳ ಅದ್ಭುತವಾಗಿದೆ, ಒಂದು ರಿಚ್ ಆಗಿದೆ. ಹಾಲಿವುಡ್ ಲೆವೆಲ್ಗೆ ಅಥವಾ ಗ್ಲೋಬಲ್ ಲೆವೆಲ್ಗೆ, ನಾವೇನು ಹೇಳ್ತೀವಿ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಏನು ಬೇಕು ಅದು ಖಂಡಿತವಾಗ್ಲೂ ಇದೆ. ಸೊ ಅದರ ಒಂದು ಸ್ಯಾಂಪಲ್ ಅಷ್ಟೇ ಇದು. ಟಾಕ್ಸಿಕ್ ಸಿನಿಮಾದ ಓವರಾಲ್ ಕಲರ್ ಕಾಂಬಿನೇಷನ್ ಅಥವಾ ಓವರಾಲ್ ಮೇಕಿಂಗ್ ಹೇಗಿರುತ್ತೆ ಅನ್ನೋದನ್ನು ಈ 59 ಸೆಕೆಂಡುಗಳ ಟೀಸರ್ನಲ್ಲಿ ಅವರು ಜಸ್ಟ್ ಒಂದು ಝಲಕನ್ನು ತೋರಿಸಿದ್ದಾರೆ. ಆ್ಯಸ್ ಯೂಶ್ವಲ್ ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರ ಆ್ಯಟಿಟ್ಯೂಡ್, ಸ್ಟೈಲ್ ಏನಿದೆ, ಅವರು ಎಲ್ಲ ಸಿನಿಮಾಗಳಲ್ಲೂ ಒಂದು ಮಾಸ್ ಎಂಟ್ರಿ, ಒಂದು ಸ್ಟೈಲಿಂಗ್, ಡಿಫ್ರೆಂಟ್ ಸ್ಟೈಲಿಂಗು, ಒಂದು ಆ್ಯಟಿಟ್ಯೂಡು ಅದನ್ನ ಕ್ಯಾರಿ ಮಾಡ್ತಾರೆ. KGF ಆದಮೇಲೆ ಅವರ ಸ್ಟೈಲಿಂಗ್, ಅವರ ಆ್ಯಟಿಟ್ಯೂಡ್, ಅವರನ್ನು ಅವರು ಪೋರ್ಟ್ರೇ ಮಾಡ್ಕೊಳ್ಳೋ ರೀತಿ ಕಂಪ್ಲೀಟ್ಲಿ ಬೇರೆಯೇ ಆಗೋಗಿದೆ. ಸೊ ಟಾಕ್ಸಿಕ್ನಲ್ಲೂ ಅದು ಬಹಳ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಅವರು ಇದೆಲ್ಲ ಒಂದು ಕಡೆ 70s 80sಲ್ಲಿ ನಡೆಯುವಂತಹ ಕತೆ ಅನ್ನೋದು ಈಗ ಆಲ್ರೆಡಿ ಸಣ್ಣ ಎಳೆ ಎಲ್ಲೋ ಒಂದು ಕಡೆ ನಾವು ಕೇಳಿದ್ದೀವಿ. ಸೊ ಈಗ ಟೀಸರ್ ನೋಡಿದಾಗ ಅದು 70s 80sಲ್ಲಿ ನಡೆಯುವಂಥ ಕತೆ. ಆ ಕಾಲದ ಒಂದು ಕಾರು ನಮಗೆ ಕಾಣಿಸುತ್ತೆ ಟೀಸರ್ನ ಓಪನಿಂಗ್ನಲ್ಲಿ. ಯಶ್ ಅವರು ಒಂದು ಕ್ಯಾಪನ್ನು ಹಾಕ್ಕೊಂಡು ತುಂಬ ಸ್ಟೈಲಿಶ್ ಆಗಿ ಕೆಳಗಡೆ ಇಳಿತಾರೆ. ಸೊ ಬರೀ ಅವ್ರು ಇಳಿಯುವ ಸ್ಟೈಲು ಒಂದು ಕಡೆ ನೋಡ್ತಾ ಇದ್ರೇ ಒಂದು ಮೈ ಝುಮ್ ಅನ್ನುತ್ತೆ. ಅವರ ಸ್ಟೈಲು, ಇದನ್ನು ನೋಡ್ತಾ ಇದ್ದರೆ, ಅಪಿಯರೆನ್ಸ್ ಎಲ್ಲ ನೋಡ್ತಾ ಇದ್ದರೆ. ಇನ್ನು ಆ ಲೈಟರ್ನ ಪ್ಯಾಂಟ್ಗೆ ಉಜ್ಜಿ ಸಿಗರೇಟು ಹಚ್ತಾರೆ. ಇದೊಂದು ಸಾಕು ಫ್ಯಾನ್ಸ್ಗೆ ಥಿಯೇಟ್ರ್ನಲ್ಲಿ ಶಿಳ್ಳೆ ಹೊಡೆಯೋದಕ್ಕೆ. ಈ ಒಂದು ಎಂಟ್ರಿನೇ ಸಾಕು ಅಂತ ಅನಿಸುತ್ತೆ. ಟಾಕ್ಸಿಕ್ ಸಿನಿಮಾದ 59 ಸೆಕೆಂಡ್ನ ಈ ಟೀಸರ್ನಲ್ಲಿ ಇದು ಕಾಣಿಸುತ್ತೆ. ಸೊ ಒಂದು ಕ್ಲಬ್ ಒಳಗಡೆ ಹೋಗ್ತಾರೆ. ಅಲ್ಲೂ ಒಂದು ಏನು ಹೇಳ್ತೀವಿ, ಒಂದು ಕ್ಲಬ್ ಒಳಗಡೆ ನಡೀತಾ ಇರುವಂತಹ ಒಂದು ಅಟ್ಮಾಸ್ಫಿಯರ್ ಮಧ್ಯದಲ್ಲಿ ಯಶ್ ಅವ್ರ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಇಷ್ಟೇ.
ಈ ಟೀಸರ್ನಲ್ಲಿ ಇರೋದು. ಅಂದರೆ ಟೀಸರ್ನಲ್ಲಿ ಕತೆ ಗೀತೆ ಅಥವಾ ಬೇರೆ ಯಾವುದೇ ಕ್ಯಾರೆಕ್ಟರ್ಗಳನ್ನು ಅವ್ರು ರಿವೀಲ್ ಮಾಡಿಲ್ಲ. ಯಶ್ ಅವರ ಬರ್ಡೇಗೆ ಅಂತಲೇ ಈ ಒಂದು ಲುಕ್ ಅಥವಾ ಅವರ ಎಂಟ್ರಿ ವಿಡಿಯೋವನ್ನು ರಿವೀಲ್ ಮಾಡಿದ್ದಾರೆ. ಅಫ್ಕೋರ್ಸ್ ಸಿನಿಮಾದ ಓವರಾಲ್ ಮೇಕಿಂಗ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಖಂಡಿತವಾಗ್ಲೂ ಕಾಣ್ಬೋದು. ಬಹಳ ರಿಚ್ ಆಗಿ ಮೂಡಿ ಬಂದಿದೆ. ಇದರ ಹಿಂದೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಧಿಕೃತವಾಗಿ ಯಶ್ ಅವರಾಗಲಿ, KVN ಪ್ರೊಡಕ್ಷನ್ಸ್ ಆಗಲಿ ಅಥವಾ ಚಿತ್ರತಂಡದ ಯಾರೇ ಆಗಲಿ ಅಧಿಕೃತವಾಗಿ ಅದರ ಯಾವುದೇ ಮಾಹಿತಿಯನ್ನು ಅಪ್ಡೇಟನ್ನು ಕೊಟ್ಟಿಲ್ಲ. ಯಾರೆಲ್ಲ ತಂತ್ರಜ್ಞರು ಕೆಲಸ ಮಾಡ್ತಿದ್ದಾರೆ, ಏನೇನು ಈ ಸಿನಿಮಾದಲ್ಲಿ ಹಿನ್ನೆಲೆಯಲ್ಲಿ ಏನೇನೆಲ್ಲ ಕೆಲಸಗಳಾಗ್ತಾ ಇದೆ ಅಂತ. ಒಟ್ಟಾರೆ ಟಾಕ್ಸಿಕ್ ಸಿನಿಮಾ ಬಹಳ ಅದ್ಧೂರಿಯಾಗಿ ಮೂಡಿ ಬರ್ತಾ ಇದೆ. ಅದರ ಮೇಕಿಂಗ್ ಪ್ಯಾಟರ್ನನ್ನು ನೋಡ್ತಾ ಇದ್ದರೆ ಬಹಳ ಅದ್ಭುತವಾದಂತಹ ಒಂದು ಟೀಸರ್ ಮೂಲಕ ಇವತ್ತಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇಯನ್ನು ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ಬೋದು. ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದರು. 1 ವರ್ಷ 1 ತಿಂಗಳ ಹಿಂದೆ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆಗಿತ್ತು. ಸೊ ಅದಾದ ನಂತರ ಯಾವುದೇ ಅಧಿಕೃತವಾದಂತಹ ಪೋಸ್ಟರ್ ಆಗಲಿ ಅಥವಾ ಗ್ಲಿಮ್ಸ್ ಆಗಲಿ, ಚಿತ್ರದ ಯಾವುದೇ ಒಂದು ಮೇಕಿಂಗ್ ವಿಡಿಯೋ ಆಗಲಿ ಏನನ್ನೂ ಕೂಡ ಚಿತ್ರತಂಡ ಬಿಟ್ಟುಕೊಟ್ಟಿರಲಿಲ್ಲ. ಯಾಕಂದರೆ ಏಪ್ರಿಲ್ 10ಕ್ಕೆ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದರು. ಇನ್ನೂ ಕೂಡ ಬರ್ತಿಲ್ವಲ್ಲ ಅಂತ ಕಾಯ್ತಾಯಿದ್ರು. ಆದರೆ ಸಿನಿಮಾ ಏಪ್ರಿಲ್ 10ಕ್ಕೆ ಖಂಡಿತವಾಗ್ಲೂ ಬರ್ತಿಲ್ಲ. ಹಾಗಾಗಿ ಇನ್ನೂ 1 ವರ್ಷ, ಅಂದರೆ ಈ ವರ್ಷದ ಅಂತ್ಯಕ್ಕೆ ಡಿಸೆಂಬರ್ ತಿಂಗಳಿಗೆ ಸಿನಿಮಾ ಬರ್ತಾ ಇದೆ. ಸೊ ಅಲ್ಲಿಯವರೆಗೂ ಕಾಯಲೇಬೇಕಾದಂಥ ಅನಿವಾರ್ಯತೆ ಅಭಿಮಾನಿಗಳಿಗಿದೆ. ಸೊ ಹಾಗಾಗಿ ಇವತ್ತು ಬರ್ಡೇಗೆ ಒಂದು ಫಸ್ಟ್ ಗ್ಲಿಮ್ಸನ್ನು ಟಾಕ್ಸಿಕ್ ಝಲಕನ್ನು ಬಿಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಇವತ್ತು ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿ. ಸೊ ಟಾಕ್ಸಿಕ್ ಹೇಗೆ ಬರುತ್ತೆ ಅನ್ನೋದ್ರ ಒಂದು ಕಲ್ಪನೆ ಖಂಡಿತವಾಗ್ಲೂ ಎಲ್ರಿಗೂ ಸಿಕ್ಕಿರುತ್ತೆ. ಸೊ ಅದೇ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಕಾಯ್ತಾ ಇರಿ, ನಾವು ಕೂಡ ಕಾಯ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಾಕಿಂಗ್ ಸ್ಟಾರ್ ಯಶ್.